Jungle. ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನೋಡಿ ನೋಡ್ತಿದ್ದೀರಲ್ಲ, ಪಲಾವ್ ಬಿಸಿ ಬಿಸಿ ಕಾಯಿ ಮತ್ತೆ ಶೇಂಗಾ ಚಟ್ನಿ ಎಷ್ಟು ಸೂಪರ್ ಆಗಿದೆ ಅಂದ್ರೆ ಇನ್ನೂ ಒಂದು ಪ್ಲೇಟ್ ತಿನ್ನೋಣ ಅನ್ಬೇಕು, ಅಷ್ಟು ಚೆನ್ನಾಗಿದೆ. ಹೇಗ್ ಮಾಡೋದು ಇದನ್ನ ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದೀನಿ, ಕ್ಯಾರೆಟು, ಬೀನ್ಸು, ನೌಕಲ್ಲು ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ, ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಒಂದು ಕಪ್ಪಷ್ಟು ಸೋಯಾಬೀನು ನೀರಲ್ಲಿ ನೆನೆಸಿ ಚೆನ್ನಾಗಿ ಹಿಂಡಿಟ್ಕೊಂಡಿದೀನಿ, ಮತ್ತೆ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಬಿಡಿಸಿಟ್ಕೊಂಡಿದೀನಿ, 1.5 ಲೋಟದಷ್ಟು ಅಕ್ಕಿ, ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಎಣ್ಣೆ, ಕರಿಬೇವು, ಪುದೀನ ಮತ್ತೆ ಕೊತ್ತಂಬರಿ 1 ಹಿಡಿಯಷ್ಟು ತೊಳೆದು ಚೆನ್ನಾಗಿ ಇಟ್ಕೊಂಡಿದೀನಿ. ಇದು ಮೈನು ಪಲಾವ್ಗೆ ಇದು ರುಬ್ಕೊಳ್ಳೋದೆ. ಅದ್ರ ಜೊತೆಗೆ ಶುಂಠಿ ಒಂದು 3 ಇಂಚಷ್ಟು, ಹಸಿಮೆಣಸಿನಕಾಯಿ ಒಂದು 5, ಬೆಳ್ಳುಳ್ಳಿ ಒಂದು 5ರಿಂದ 6 ಎಸಳು. ಸೊ ಇದನ್ನ ರುಬ್ಕೋಬೇಕು, ರುಬ್ಕೊಂಡು ಹಾಕಿದ್ರೇನೆ ಪಲಾವ್ ಸೂಪರ್ ಆಗಿರೋದು. ಒಂದು ಅರ್ಧ ಸ್ಪೂನ್ ಅಷ್ಟು ಕೊತ್ತಂಬರಿ ಪುಡಿ ತಗೊಂಡಿದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಮೊದ್ಲಿಗೆ ಏನ್ ಮಾಡೋಣ ಅಂದ್ರೆ, ಈಗ ರುಬ್ಬೋದನ್ನೆಲ್ಲ ರುಬ್ಕೊಳ್ಳೋಣ. ಒಗ್ಗರಣೆ ಹಾಕ್ಬೇಕಾದ್ರೆ ಬೇ ಲೀಫು, ಚಕ್ಕೆ, ಲವಂಗ, ಯಾಲಕ್ಕಿ, ಕಲ್ಲುವು ಇದನ್ನ ಒಗ್ಗರಣೆ ಹಾಕ್ಬೇಕಾದ್ರೆ ಹಾಕೊಳ್ಳೋಣ. ಅದಕ್ಕೂ ಮುಂಚೆ ಇದನ್ನ ರುಬ್ಕೊಳ್ಳೋಣ. ಈಗ ರುಬ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ನುಣ್ಣಕ್ಕೆ ರುಬ್ಕೊಳ್ಳೋಣ. ನುಣ್ಣಕ್ಕೆ ರುಬ್ಕೊಂಡ್ರೇನೆ ಪಲಾವ್ಗೆ ಟೇಸ್ಟ್ ಚೆನ್ನಾಗಿರೋದು. ಮತ್ತೆ ಮಸಾಲೆ ಪದಾರ್ಥಗಳೇನು ಹಾಕ್ಬಾರ್ದು ಇದಕ್ಕೆ. ಒಗ್ಗರಣೆ ಟೈಮಲ್ಲಿ ಬೇ ಲೀಫು, ಚಕ್ಕೆ, ಲವಂಗ ಇದನ್ನೆಲ್ಲ ಹಾಕ್ಕೊಳ್ಳೋಣ, ಯಾಲಕ್ಕಿ ಎಲ್ಲನೂ. ಎಕ್ಸ್ಟ್ರಾ ಮಸಾಲ ಪುಡಿಗಳು ಯೂಸ್ ಮಾಡಬಾರ್ದು. ಕೊತ್ತಂಬರಿ ಪುಡಿ ನಾನು ಒಂದು ಅರ್ಧ ಸ್ಪೂನ್ ಯೂಸ್ ಮಾಡ್ತೀನಿ, ಬೇಕಾದ್ರೆ ಯೂಸ್ ಮಾಡ್ಬೋದು, ಇದು ಆಪ್ಷನಲ್ಲು. ಬೇಡ ಅಂದ್ರೆ ಕೂಡ ಕೊತ್ತಂಬರಿ ಪುಡಿ ಸ್ಕಿಪ್ ಮಾಡ್ಬೋದು. ನೋಡಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಇವಾಗ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರಲ್ಲೇ ಮಾಡ್ಕೊತಿದ್ದೀನಿ ನಾನು. ನೀವು ಕುಕ್ಕರಲ್ಲೂ ಮಾಡ್ಕೋಬೋದು ಅಥವಾ ತಳ ಅಗಲ ಇರೋ ಪಾತ್ರೆಯಲ್ಲೂ ಮಾಡ್ಕೋಬೋದು. ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ. ಹೆಚ್ಚಿಗೆ ಏನು ಬೇಡ, ಪಲಾವ್ಗೆ ಅಷ್ಟೊಂದು ಎಣ್ಣೆ ಏನು ಅವಶ್ಯಕತೆ ಇಲ್ಲ. ಈ ಫ್ರೈಡ್ ರೈಸ್ಗೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕು, ಪಲಾವ್ಗೆ ಬೇಡ. ನೋಡಿ 2 ಬೇ ಲೀಫ್ ಹಾಕೋತಾ ಇದ್ದೀನಿ, ಒಂದು 2ರಿಂದ 3 ಚಕ್ಕೆ, ಒಂದು 1.5 ಇಂಚಷ್ಟು ಚಕ್ಕೆ ಹಾಕೋತಾ ಇದ್ದೀನಿ, ಮತ್ತೆ 2 ಮರಾಠಿ ಮೊಗ್ಗು, ಒಂದು 2 ಏಲಕ್ಕಿ, ಒಂದು 4ರಿಂದ 5 ಲವಂಗ, ಮತ್ತೆ ಒಂದು 2 ಕಲ್ಲು ಹಾಕೋತಿದ್ದೀನಿ, ಒಂದು ಚಿಕ್ಕದು ಜಾಜಿಕಾಯಿ, ಜಾಜಿ ಫ್ಲವರ್ ಅಂತಾರಲ್ಲ ಅದು ಹಾಕೊಂಡಿದ್ದೀನಿ. ಸೊ ಇಷ್ಟು ಹಾಕೊಂಡು ಜೊತೆಗೆ ಈರುಳ್ಳಿ ಹಾಕೊಂಡು, ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ನಾವು ಏನೇ ರೈಸ್ ಪಾತ್ರೆ ಮಾಡಲಿ, ಬಿರಿಯಾನಿ ಮಾಡಲಿ, ಸೊ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ್ರೇ ಟೇಸ್ಟ್ ಚೆನ್ನಾಗಿರೋದು. ಹಸಿ ಹಸಿ ಆಗಿದ್ರೆ ಈರುಳ್ಳಿ ಟೇಸ್ಟ್ ಹೋಗ್ಬಿಡುತ್ತೆ. ನೋಡಿ ಇವಾಗ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿಗೆ ಫಸ್ಟಿಗೆನೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ. ಸೊ ಹಂಗಾಗಿ ನಾನು ಇವಾಗ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಸೂಪರ್ ಆಗಿ ಆಗ್ತಿದೆಯೋ. ನಾವೆಷ್ಟು ಈರುಳ್ಳಿನ ಬ್ರೌನ್ ಮಾಡ್ಕೊಂಡ್ರೆ ನಿಜ ಅಷ್ಟು ಟೇಸ್ಟ್ ಇರುತ್ತೆ. ಸೊ ಇವಾಗ ರುಬ್ಬಿಟ್ಕೊಂಡಿದ್ನಲ್ವಾ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಅದನ್ನ ಹಾಕೋತಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಹುರ್ಕೊಂಡಿದ್ದಾದ್ಮೇಲೆ ತರಕಾರಿ, ನಾವೇನು ತರಕಾರಿ ತೊಗೊಂಡಿದ್ದೀವೋ ಅದನ್ನ ಹಾಕ್ಕೊಳ್ಳೋಣ. ಸೋಯಾಬೀನು, ಕ್ಯಾರೆಟು, ಈರುಳ್ಳಿ ಎಲ್ಲ ಒಟ್ಟಿಗೆನೆ ಹಾಕ್ಕೊಳ್ಳೋಣ, ತೊಂದರೆ ಇಲ್ಲ. ಹಸಿ ಬಟಾಣಿ ಬಿಟ್ಟು, ನೆನೆಸಿರೋ ಬಟಾಣಿ ಆದರೆ ಫಸ್ಟಿಗೆನೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಹಸಿ ಬಟಾಣಿ ಅಂದರೆ ಅದು ತೀರಾ ಸಾಫ್ಟ್ ಆಗಿಬಿಡುತ್ತೆ ಅನ್ನ ಆಗೋಷ್ಟರೊಳಗಡೆ. ಸೊ ಹಂಗಾಗಿ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ನೋಡಿ ಎಲ್ಲ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಟು ಅದಾದಮೇಲೆ ಹಸಿ ಬಟಾಣಿ ಹಾಕ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಅದನ್ನ ಒಂದು 2-3 ಮಿನಿಟ್ಸು ಹಾಗೆ ಸಿಮ್ಮಲ್ಲಿ ಇಟ್ಬಿಟ್ಟು ಬಿಡೋಣ. ಅಷ್ಟರೊಳಗಡೆ ಅಕ್ಕಿ ತೊಳ್ಕೊಳ್ಳೋಣ. ಅಕ್ಕಿ ಫಸ್ಟೇ ನಾನು ಏನೇ ಮಾಡಬೇಕಾದ್ರೂ ಕೂಡ ಫಸ್ಟೇ ನಾನು ಅಕ್ಕಿ ನೆನೆಸಿಟ್ಕೊಳ್ಳಲ್ಲ. ಸೊ ಇದು ಮಾಡಬೇಕಾದ್ರೆ ಅಕ್ಕಿ ತೊಳೆದು ಡೈರೆಕ್ಟ್ ಹಾಗೆ ಹಾಕ್ತಿರ್ತೀನಿ. ನೋಡಿ ಇವಾಗ ನಾವು ಇದೆಲ್ಲ ತರಕಾರಿ ಹಾಕಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಂಡು ಹಾಕಿದ್ರೇ ಅದೆಲ್ಲ ಮಸಾಲೆ ಎಲ್ಲ ಹಿಡಿಯುತ್ತೆ ಅದಕ್ಕೆ, ಚೆನ್ನಾಗಿ ರುಬ್ಕೊಂಡಿರೋದೆಲ್ಲನೂ. ನೋಡಿ ನೀರು ಹಾಕ್ಬಾರ್ದು, ಈ ಬರೀ ಹಾಗೇ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇವಾಗ ಅಕ್ಕಿ ತೊಳ್ಕೊಂಡ್ವಲ್ಲ, ಇವಾಗ ಅರ್ಧ ಸ್ಪೂನ್ ಕೊತ್ತಂಬರಿ ಪುಡಿ ಹಾಕ್ಕೊಂಡು, ಅಕ್ಕಿ ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು, ಏನು ಅಕ್ಕಿ ತರಕಾರಿ ಎಲ್ಲ ಚೆನ್ನಾಗಿ ಹಿಡಿಬೇಕು ಆ ಥರ ಮಿಕ್ಸ್ ಮಾಡಿಕೊಂಡು ಒಂದು 2-3 ಮಿನಿಟ್ಸು ಸಿಮ್ಮಲ್ಲಿ ಇಟ್ಬಿಟ್ಟು ಬಿಡೋಣ. ಅದಾದಮೇಲೆ ನೀರು ಹಾಕ್ಕೊಳ್ತೀನಿ. ನಾವು ಈಗ ಪಲಾವ್ಗೆಲ್ಲ ಏನಂದರೆ, ನಾವು 1 ಲೋಟ ಅಕ್ಕಿ ತಗೊಂಡ್ರೆ 2 ಲೋಟ ನೀರು ಹಾಕಲೇಬೇಕು. ಯಾಕಂದರೆ ತರಕಾರಿ ಎಲ್ಲ ಇರುತ್ತಲ್ಲ, ತರಕಾರಿನೂ ಬೇಯಬೇಕಲ್ಲ, ಅದಕ್ಕೋಸ್ಕರ
ಬರೀ ಅನ್ನ ಮಾಡ್ಕೋಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಕಡಿಮೆ ಹಾಕಿದ್ರೇನು ನಡೆಯುತ್ತೆ ಉದ್ರುದ್ರಕ್ಕೆ ಆಗ್ಬೇಕಂದ್ರೆ. ಸೊ ಇದು ತರಕಾರಿ ಎಲ್ಲ ಇದೆ, ಅನ್ನನೂ ಉದ್ರುದಕ್ಕೂ ಆಗಬೇಕು ಅಂದರೆ ಸ್ವಲ್ಪ ನಾವು 1 ಲೋಟ ಅಕ್ಕಿಗೆ 2 ಲೋಟ ನೀರು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ಇಲ್ಲಾಂದರೆ ತಳ ಅಂಟ್ಕೊಳ್ಳೋದಾಗಲಿ, ಸೊ ತರಕಾರಿನೂ ನೀಟಾಗಿ ಬೆಂದಿರಲ್ಲ. ಹಾಗಾಗಿ ಸೊ ಈ ಟೈಮಲ್ಲಿ ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು ಸಾಕಾಗಿಲ್ಲ ಅಂದರೆ ಹಾಕ್ಕೋಬೋದು. ನಾನು ಆವಾಗಲೇ ಕಡಿಮೆ ಹಾಕಿದ್ನಲ್ಲ, ಇವಾಗ ಉಪ್ಪು ಕಡಿಮೆ ಇತ್ತು, ನಾನು ಒಂಚೂರು ಉಪ್ಪು ಹಾಕ್ಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ಬೇಕಾದರೆ ಹಾಕ್ಕೋಬೋದು. ತುಪ್ಪ ಸಹ ಆಪ್ಷನಲ್ಲು ನಿಮಗೆ, ಚೆನ್ನಾಗಿರುತ್ತೆ. ಪಲಾವ್ಗೆಲ್ಲ ತುಪ್ಪ ಹಾಕಿದ್ರೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಬರಲಿ ಬಿಡೋಣ. ಅಷ್ಟರೊಳಗಡೆ ನಾವು ಚಟ್ನಿ ಮಾಡ್ಕೊಳ್ಳೋಣ. ಪಲಾವ್ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ. ಚಟ್ನಿ ಮಾಡೋಕ್ಕೆ ನಾನು ಹಸಿ ಕಡಲೆ ಬೀಜ ಮತ್ತು ಹಸಿ ಕೊಬ್ಬರಿ ಬಳಸಿ ಚಟ್ನಿ ಮಾಡ್ತಿದ್ದೀನಿ. ನೋಡಿ, ಸ್ಟವ್ ಆನ್ ಮಾಡಿಕೊಂಡು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ. ಸೊ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು 2ರಿಂದ 3 ಬೆಳ್ಳುಳ್ಳಿ ಹೆಸಲು ಹಾಕ್ಕೊಳ್ತೀನಿ. ನೋಡಿ, ಅಷ್ಟರೊಳಗಡೆ ವಿಸಿಲ್ಲು ಬಂತು. 2 ವಿಸಿಲ್ ಬಂದರೆ ಸಾಕು. ಬೆಳ್ಳುಳ್ಳಿ ಮತ್ತು ಹಸಿ ಕೊಬ್ಬರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿ ಅಂದರೆ ಹಸಿದೇನೆ ಸ್ವಲ್ಪ ಹಣ್ಣಾಗಿರೋದು 2, ಹಸಿ 2, 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಚೂರು ಪುದೀನ, 2ರಿಂದ 3 ಎಲೆ ಅಷ್ಟು ಸಾಕು. ನಾವು ಉಪ್ಪು ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ಳೋಣ. ಸೊ ನೋಡಿ, ಸೂಪರಾಗಿ ಆಗಿದೆ. ವಿಸಿಲ್ ಬಂದು ತಣ್ಣಗಾಗಿತ್ತು. ಸೊ ಏನಕ್ಕೆ ಬೇಗ ಹಾಕ್ತಿದ್ದೀನಿ ಅಂದರೆ ಜಾನುಗೆ ಆಲ್ರೆಡಿ ಸ್ಕೂಲ್ ಟೈಮ್ ಆಗಿಬಿಟ್ಟಿದೆ, ಅವಳಿಗೆ ಬಾಕ್ಸ್ಗೆ ಹಾಕಿ ಕಳಿಸ್ಬಿಡ್ತೀನಿ. ನೋಡಿ, ಜಾನು ಹೋದ್ಲು, ಚಟ್ನಿನೂ ಆಯಿತು. ಎಷ್ಟು ಸೂಪರಾಗಿ ಆಗಿದೆಯಾ ಅಂದರೆ ಚಟ್ನಿ ನೋಡಿ, ಮಸ್ತಿದೆ. ಅನ್ನ ಕೂಡ ನೋಡಿ, ತುಂಬ ಉದ್ರುದ್ರಾಗೂ ಇಲ್ಲ, ತುಂಬ ಮೆತ್ತಕ್ಕೂ ಇಲ್ಲ, ಮಸ್ತಿದೆ. ಹಾಗೆ ಇನ್ನೊಂದು ಪ್ಲೇಟ್ ಎಕ್ಸ್ಟ್ರಾ ತಿನ್ನೋಣ ಅಂತ ಅನಿಸ್ತಿದೆ, ಅಷ್ಟು ಸೂಪರಾಗಿ ಬಂದಿದೆ. ಸೊ ನಾನು ಮಾಡಿರೋ ಪಲಾವ್ ನಿಮ್ಗೆ ಇಷ್ಟ ಆದರೆ ನಿಮ್ಮ ಮನೇಲಿ ಮಾಡಿ ಹೇಗಿದೆ ಅಂತ ಟೇಸ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.